ಏನು ಹೇಳಿ ಅಂದೋನ ಸಾಲುತ್ತಿಲ್ಲ ವ್ಯಾಕರಣ ಕಣ್ಣಿನಾಗೆ ಬಾಳ. ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಹುಡುಗಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಈಗ ಕಾಲೇಜಲ್ಲಿ ಇದ್ದೀನಿ, ಕಾಲೇಜಲ್ಲಿ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಗೊತ್ತಿಲ್ಲ ಈ ವ್ಲಾಗ್ ಹೇಗೆ ಹೋಗುತ್ತೆ ಅಂತ. ನನ್ನ ಫ್ರೆಂಡ್ ಹೇಳಿ ಬರೀ ಪರಿಚಯ ಮಾಡಿಸ್ತೀನಿ. ಜೀವ ಬಾ. ಹಾಯ್, ನನ್ನ ಫ್ರೆಂಡ್ ಜೀವ ಅಂತ. ನಾವಿಬ್ಬರು PU ಕಾಲೇಜಿಂದ ಓದ್ತಾ ಇದ್ದೀವಿ. ಇವಾಗ ಡಿಗ್ರಿ ಕಾಲೇಜಿಗೆ ಒಟ್ಟಿಗೆ ಸೇರ್ಕೊಂಡಿದ್ದೀವಿ. ಇವಾಗ ನನಗೆ ಕ್ಲಾಸ್ ಇಲ್ಲ, ಲೈಬ್ರರಿ ಹೋಗೋಣ ಅಂತ ಹೊರಟಿದ್ದೀವಿ. ಲೈಬ್ರರಿಗೆ ಹೋಗಿ ಲೈಬ್ರರಿ ಮುಗಿದಾದ್ಮೇಲೆ ಕ್ಲಾಸಲ್ಲಿ ಇದ್ದಾರೆ, ಅಲ್ಲೋಗಿ ಪರಿಚಯ ಮಾಡಿಸ್ತೀನಿ. ಈಗ ಲೈಬ್ರರಿ ಹೋಗೋಣ ಅಂತ ಲೈಬ್ರರಿ ಬಂದಿದ್ದೀವಿ. ಈಗ ಹೋಗಿ ಲೈಬ್ರರಿ ಮುಗ್ದಾದ್ಮೇಲೆ ನೆಕ್ಸ್ಟು ಕ್ಲಾಸಿಗೆ ಹೋಗೋದು. ಕ್ಲಾಸಿಗೆ ಹೋದ್ಮೇಲೆ ಅಲ್ಲಿ ಇನ್ನೂ ಫ್ರೆಂಡ್ಸ್ ಇದ್ದಾರೆ, ಅವ್ರನ್ನು ಪರಿಚಯ ಮಾಡಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ಈಗ ಕ್ಲಾಸ್ ಮುಗಿಸಿ ಊಟ ಮುಗಿಸಿ ಸ್ವಲ್ಪ ಹೊರಗಡೆ ತಿರ್ಗಾಡೋಣ ಅಂತ ಬಂದಿದ್ದೀವಿ. ಆವಾಗಲೇ ಹೇಳಿದ್ನಲ್ಲ ಫ್ರೆಂಡ್ಸ್ ಪರಿಚಯ ಮಾಡಿಸ್ತೀನಿ ಅಂತ. ಬನ್ನಿ ಪರಿಚಯ ಮಾಡಿಸ್ತೀನಿ. ಹೂವು ಕೇಳಕ್ಕೆ ಹೋಗಿದ್ದಾರೆ, ತಡೀರಿ ತೋರಿಸ್ತೀನಿ ಏನು ಮಾಡ್ತಿದ್ದಾರೆ ಅಂತ. ನೋಡಿ ಅಲ್ಲಿ ಹೂವು ಕೀಳ್ತಾ ಇದ್ದಾರೆ. ವರ್ಷಿತಾ ಸೇ ಹಾಯ್. ನಂದಿನಿ ನೋಡ್ತಾಳೆ. ನಿಮ್ಮ ಮೈಟಿಗೆ ಸಿಗಲ್ಲ ಬರ್ರಿ, ಅದು ಎಗರು ಹೇಳ್ತೀನಿ. ಸಿಗದಿರೋ ಹೂವದ ಹತ್ರ ಹೋಗಿ ಕೀಳಕ್ಕೆ ಸರ್ಕಸ್ ಮಾಡ್ತಾ ಇದ್ದಾರೆ. ಬರ್ರಿ ಅಲ್ಲಿ ನಾವು ಹೋಗೋಣ. ಅಯ್ಯೋ ಅಯ್ಯೋ ಏನ್ರಿ ಇಷ್ಟೊಂದು ಇದ್ರಲ್ಲಿ ಹೋಗಿದ್ದೀರಾ? ಬಾ ಬಾ ಬಾ, ಬೇಡ ಬಂದೆ. ಬಾ ಅಲ್ಲಿ ಹೋಗೋಣ. ಅಯ್ಯೋ ಸಂಧಿ ಮೂಲೆಯಲ್ಲಿ ಹೂವು ಕೀಳ್ಬೇಕಾಗಿತ್ತ ವರ್ಷಿತಾ? ಅದು ಎಷ್ಟು ಚೆನ್ನಾಗಿದೆ. ಹೂ ಹೆಸರು ಏನೋ ಇತ್ತು, ಅದು ಮರ್ತೋಯ್ತು. ಈ ಹೂ ಹೆಸರು ಅವನು ಹೂ ಕೀಳಕ್ಕೆ ಸರ್ಕಸ್ ಮಾಡಿ ಹೂ ಕಿಕ್ಕ ಬಂದಿದ್ಯಾ? ಇದು ಹೋಗಿದ ತಕ್ಷಣ ಇದು ಕೆಳಗಡೆನೇ ಐತೆ. ನಾನು ನೋಡೇ ಇಲ್ಲ, ನಾನು ಮೇಲ್ಗಡೆ ನೋಡ್ತಿದ್ದೀನಿ. ಅದಕ್ಕೆ ಇಲ್ಲೇ ಇತ್ತು, ಒಂದು ಕಿತ್ಕೊಂಡೆ. ಓಕೆ, ಇಲ್ಲಿ ತಿನ್ನ ಅಂತದ್ದು ಏನೂ ಇಲ್ಲ, ಅದೊಂದು ಸಪೋಟ ಹಣ್ಣು ಐತೆ ಅಷ್ಟೇ. ಆ ಸಪೋಟ ಹಣ್ಣು ಇಟ್ಟಿಟ್ಟೆ. ಸರಿ ಆಯ್ತು, ಹಾಯ್ ಮಾಡೋಣ. ಹಾಯ್, ಪ್ಲೀಸ್ ಸಪೋರ್ಟ್ ವರ್ಷಿತಾ ಸಪೋರ್ಟ್ ಮಾಡಿ ನಮ್ಮ ಹುಡುಗಿಗೆ. ಬಡವರು ಮಕ್ಕಳು ಬೆಳಿಬೇಕು. ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಡೈಲಾಗ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜಾಸ್ತಿ ವ್ಯೂಸ್ ಮಾಡಿ. ಆಮೇಲೆ ಅಷ್ಟೇ. ಕ್ಲಾಸಿಗೆ ಹೋಗ್ಬೇಕು, ಆ ಸರ್ ವೇಟ್ ಮಾಡ್ತಾರೆ ಅಂತ ಸ್ವಲ್ಪ ಧೈರ್ಯ. ಅಟೆಂಡೆನ್ಸ್ ಹಾಕಲ್ಲ, ಬೇಗ ವೇಟ್ ಕಾಯ್ತಾರೆ. ಊಟಕ್ಕೆ ಅರ್ಧ ಗಂಟೆ ಮಾತಾಡಿದ್ರೆ ನಮಗೆ ಟೈಮಿಂಗ್ಸ್ ಅನ್ನೋ ಒಂದೇ ಒಂದು ಕಾರಣಕ್ಕೆ ಲಾಸ್ಟ್ ಕ್ಲಾಸ್ ತಗೊಂಡಾಗ ಅವ್ರ ಒಂದು 15 ನಿಮಿಷ ಕಾದಿದ್ರು ಬಂದ್ಬಿಟ್ಟು. ಊಟಕ್ಕೆ ಲೇಟ್ ಆಗುತ್ತೆ. ಆ ಧೈರ್ಯದ ಮೇಲೆ ಕಾಲೇಜ್ ಮಾನ ಉಳಿಸು. ಆ ಸರ್ ನಮ್ಮ ಏನಾದ್ರು ಕ್ಲಾಸಿಂದ ಹೊರಗಡೆ ಹಾಕಿದ್ರು. ದೇವರಾಣೆಗೂ ಇಷ್ಟ ಹೊರಗಿಂದ ಹಾಕಲ್ಲ, ಯಾಕಂದ್ರೆ ಅವ್ರಿಗೂ ಸ್ಟೂಡೆಂಟ್ಸ್ ಬೇಕು ಕೇಳೋ ಅಂತಾರು. ನಮ್ಮಂತ ಲಾಯಲ್ ಸ್ಟೂಡೆಂಟ್ಸ್ ಇಲ್ಲ ಎಲ್ಲೂ. ನಾವೇ 4 ಜನ ಇರೋದು. ನಾನಾರು ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ಇಲ್ಲ ಡೀಸೆಂಟ್ ಗರ್ಲ್ ತುಂಬಾ ಜನ ಇದ್ದಾರೆ, ಬಟ್ ನೀ ಡೀಸೆಂಟ್ ಆಗಿ ಕೇಳೋದು ನಾವೇ. ಸ್ವಲ್ಪ ಇಂಗ್ಲಿಷ್ ಅಲ್ಲಿ, ಕನ್ನಡ ಇಂಗ್ಲಿಷ್ ಮೀಡಿಯಮ್ ಮಿಕ್ಸ್ ಆಗಿ ಅದೊಳ್ಳೆ ಹೆಂಗಾಗಿದೆ ಅಂದ್ರೆ ಮಿಕ್ಸಿಲಿ ಮಿಕ್ಸ್ ಫ್ರಾಕ್ಷನ್. ಹೇಳು ಬಾಯಿಲಿ. ಅವಾಗಲೇ ಏನೋ ಹೇಳ್ದಲ್ಲ, ಏನು ಹೇಳಿದೆ ಬಾಯಿಲಿ ಬೇಗ. ಆಗಿದೆ ಅಂತ ಇವಾಗ ನಮ್ಮ ಕ್ಲಾಸಲ್ಲಿ ಇದು ಎಷ್ಟು ಚೆನ್ನಾಗಿದೆ ನೋಡಿ. ನಿಮ್ಮೂರಲ್ಲಿ ಸಿಕ್ಕರು ಕಿತ್ಕೊಂಡ್ಬಂದ್ಕೊಡಿ. ಅದನ್ನ ಜೋರಾಗಿ ಮಾತಾಡಿದ್ರೆ ಕೇಳಿಸ್ಬಿಡಿ. ಈ ಹೂವಿನ ಹೆಸರೇನು ಅಂತ ಕಮೆಂಟ್ ಮಾಡಿಬಿಡಿ. ಇದು ರಿಯಲಿಗಿಂತ ವಿಡಿಯೋ, ಈ ಫೋನಲ್ಲಿ ಫೋಟೋ ತೆಗಿತೀವಲ್ಲ ಅವಾಗ ಚೆನ್ನಾಗಿ ಚೆನ್ನಾಗಿ ಕಾಣಿಸ್ತಿತ್ತೆ. ಫೋಟೋ ತೆಗಿ ಸಕ್ಕತ್ತಾಗಿ ಬಂದಿತ್ತು ಅವತ್ತು.
ನಾನೇನೋ ಗೂಗಲಲ್ಲಿ ಹುಡುಕಿ ಏನೋ ನೇಮು ನೋಡಿದೆ, ಅದು ಮರ್ತೋಯ್ತು. ಮತ್ತೆ ಏನು ನೇಮ್ ಅಂತ ಗೊತ್ತಿಲ್ಲ, ಡಿ ಇಂದ ಸ್ಟಾರ್ಟ್ ಆಗುತ್ತೆ. ಫಸ್ಟು ಚಾಟ್ ಜಿಪಿಟಿ ಎಷ್ಟು ರಾಂಗ್ ಹೇಳುತ್ತೆ ಅಂದರೆ, ಚಾಟ್ ಜಿಪಿಟಿಲಿ ಈ ಫ್ಲವರ್ ಫೋಟೋ ಹಾಕ್ಬಿಟ್ಟು ಈ ಫ್ಲವರ್ ನೇಮ್ ಏನು ಅಂತ ಕೇಳಿದೆ. ಅದಕ್ಕೆ ಆ ಚಾಟ್ ಜಿಪಿಟಿ ಅನ್ನಂತು ಕದಂಬ ಹೂವು ಅಂತು. ಆ ಕದಂಬ ಹೂವು ಅಂತ ಗೂಗಲಲ್ಲಿ ಟೈಪ್ ಮಾಡಿದ್ರೆ ಅದು ಬೇರೆ ಫ್ಲವರ್ ತೋರಿಸ್ತೈತೆ. ರೌಂಡ್ 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 ರೌಂಡು ಆ ಮಿಡಲಲ್ಲಿ ಎಲ್ಲೋ ಎಲ್ಲೋ ಎಲ್ಲೆಲ್ಲೋ ಡಾಟ್ಸ್, ಇದೇ ಥರ ಸೇಮ್ ರೌಂಡ್ 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 ಎಲ್ಲೋ ಎಲ್ಲೋ ಡಾಟ್ಸು, ಅದು ಕದಂಬ ಹೂವು. ಆಮೇಲೆ ನಾನು ನನ್ನ ಫ್ರೆಂಡಿಗೆ ಹೇಳಿದಾಗ ಅವರು ಗೂಗಲಲ್ಲಿ ಹಾಕಿ ನೋಡಿದಾಗ ಅದು ಡಿ ಇಂದ ಸ್ಟಾರ್ಟ್ ಆಗುತ್ತೆ ಅನ್ನೋ ನೇಮ್. ನಾಳೆ ತಿಳ್ಕೊಂಬಂದು ಹೇಳ್ತೀನಿ. ಡಿ ಇಂದ ಸ್ಟಾರ್ಟ್ ಆಗುತ್ತಾ? ಆವಾಗಲೇ ಗೊತ್ತಾಗಿದ್ದು ಚಾಟ್ ಜಿಪಿಟಿ ಎಲ್ಲಾನು ನಿಜ ಹೇಳಲ್ಲ, ಕೊಡುತ್ತೆ. ಕೆಲವು ಸಲ ಎಲ್ಲ, ಜಾಸ್ತಿ ಸಲ ಸತ್ಯ ಹೇಳೋದು, ಬಟ್ ಕೆಲವೊಂದು ಸಲ ಮಿಸ್ಟೇಕ್. ಅದು ಡಿಪ್ರೆಷನ್ ಹೂಮೆ ಕ್ರೇಜ್ ಯಾಕೆ ಬಂದಿದ್ದು ಅಂತಂದರೆ, ನನಗೆ ಪೊಯಮ್ ಇದೆ. ಆ ಪೊಯಮ್ ಮಾಡಬೇಕಾದ್ರೆ ಯಾವ ಹೂ ನೋಡಿದ್ದೀರಾ ಅಂತ ಕೇಳಿದ್ರು. ಅವಾಗ ಪಾಠ ಮಾಡ್ಬೇಕಾದ್ರೆ ಎಲ್ಲ ಹೂಗಳನ್ನು ಯಾವ ನೇಮ್ ಅಂತ ಗೊತ್ತಿಲ್ಲ ಸರ್ಚ್ ಮಾಡಿದಾಗ ಈ ಹೂ ಸಿಕ್ಕಿದ್ದು. ಅದನ್ನ ಹೋಗಿ ಕಾಲೇಜ್ ಕ್ಯಾಂಪಸ್ಸಲ್ಲಿ ಹುಡುಕಿ ಸರ್ಕಸ್ ಮಾಡಿ ಕಿತ್ಕೊಂಡ್ಬಂದೆ. ಮೊನ್ನೆ ಒಂದು ಹೂ ಕಿತ್ತಿದ್ಲು, ಅದು ಹಿಂಗೆ ಅದನ್ನ ಈ ಹುಚ್ಚಿನ ಹಾಳು ಮಾಡಿ ಫಸ್ಟು. ಅಂದರೆ ಎಲ್ಲರೂ ಫೋನಲ್ಲಿ ಬ್ಯುಸಿ ಇದ್ಲು ತುಂಬ. ಫೋನಲ್ಲಿ ಕಿತ್ತಾಕ್ತಿದ್ದಲ್ದೆ ಹೂವನ್ನು ಕಿತ್ ಹಾಕ್ಬಿಟ್ಲು. ಇವಾಗ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ವಿ. ಅಶಿತಾ ಮಾತಾಡ್ತೀರಾ ಏನಾದರೂ? ಏನು ಮಾತಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಸರ್ಪ್ರೈಸ್ ಆಗಿಬಿಟ್ಟು ನಮ್ಮ ಮ್ಯಾಮ್ ಮಾಡಿ ತಗೊಂಡು ಕ್ಲಾಸಿಗೆ ಹೋದ್ವಾ. ನಾವೇನು ಹೇಳಿದ್ವಿ, ಸರ್ ಬಂದಿರ್ತಾರೆ ಬಿಟ್ಟಿರ್ತಾರೆ ಅಂತ ಹೋದ್ವಿ. ಆದರೆ ನೋಡಿದ್ರೆ ಅಲ್ಲಿ ಬಂದಿದ್ದು ಮ್ಯಾಮ್ ಬಂದಿದ ತಕ್ಷಣ ನಾವು ಹೋಗೋದೇ ಬೇಡ. ಅಲ್ಲಿ ನಮ್ಮ ದುರದೃಷ್ಟವಶಾತ್ ನಮ್ಮ ಗೃಹಚಾರ ಸರ್ ಇಲ್ವೋ ಗೊತ್ತಿಲ್ಲ, ಸರ್ ಪ್ರಿನ್ಸಿಪಲ್ ಸರ್ ನಮ್ಮ ಹಿಂದೆನೇ ಬರ್ತಿದ್ರು. ಕೊಡ್ತಿದ್ದಂಗೆ ಮ್ಯಾಮ್ ಬರ್ರಿ ತ್ರಿಮೂರ್ತಿಗಳು ಅಂದ್ರೆ, ಬಟ್ ನಾವು 4 ಜನ ಇದ್ದು ಅದಕ್ಕೇನೋ ಅಂದ್ರೆ ಚೌಮೂರ್ತಿನೋ ಏನೋ ಅಂದ್ರು, ಅದು ಗೊತ್ತಿಲ್ಲ. ಆಮೇಲೆ ನನಗೆ ಮ್ಯಾಮಿಗೆ ಹೂ ಕಾಣಿಸ್ಬಾರ್ದು ಅಂತಾನೆ ಸ್ಟೋರನಲ್ಲಿ ಹಿಂಗೆ ಬಚ್ಚಿಡ್ಕೊಂಡು ಹೋಗಿ ಆ ಕಡೆ ಇಟ್ನಾ. ಆಮೇಲೆ ಎಲ್ಲ ಕ್ಲಾಸ್ ಎಲ್ಲ ಆಯ್ತು, ಕ್ಲಾಸ್ ಎಲ್ಲ ಮುಗೀತು. ಆಮೇಲೆ ಲಾಸ್ಟ್ ಒಂದು 5 ಮಿನಿಟ್ಸ್ ಇತ್ತು ಅಟೆಂಡೆನ್ಸಿಗಂತಾನೆ. ಆವಾಗ ಕೈಯಲ್ಲಿ ಹಿಂಗೆ ಹೂವನ್ನ ಇಟ್ಕೊಂಡೆ. ನಾನು ಯಾವ ಹೂವು ಅದು ಹಂಗೆ ಹಿಂಗೆ ತುಂಬಾ ಚೆನ್ನಾಗಿದೆ, ಕೊಡಿಲಿ ಅಂತ ಕೇಳಿದ್ರು. ನಾನು ತಗೊಳ್ಳಿ ಮ್ಯಾಮ್ ಅಂತ ಕೊಟ್ಟೆ. ಅವಾಗ ಸ್ವಲ್ಪ ಒಂದು ಡೈಲಾಗ್ ಹೇಳಿದ್ರಿ, ನಾನು ಪ್ರಕೃತಿ ತನ್ನ ಕೆಲಸ ತಾನಾಗೆ ಮಾಡ್ತಿದೆ ನೋಡಿ. ಹೂವಿಗೆ ಯಾರಾದರೂ ಹರಳಕ್ಕೆ ಹೇಳಿದ್ರ, ಅದು ಹರಡ್ತಾ ಇದೆ. ಈ ಪ್ರಕೃತಿಯಲ್ಲಿ ಎಲ್ಲರೂ ತಮ್ಮ ಕೆಲಸ ತಾವೇ ಮಾಡ್ತಿದ್ದಾರೆ, ಬಟ್ ಮನುಷ್ಯರು ಒಬ್ಬರೇ ಮಾಡ್ತಿಲ್ಲ ಅಂತ ಡೈಲಾಗ್ ಹೇಳಿದ್ರು. ಹಿಸ್ಟ್ರಿ ಮ್ಯಾಮ್ ಅಲ್ವಾ, ಹಿಸ್ಟ್ರಿ ಹೇಳಲೇಬೇಕು. ಆಮೇಲೆ ಎಲ್ಲರೂ ಒಂದು ಗ್ರೂಪ್ ಫೋಟೋ, ಮಳೆ ಇರ್ಲಿ ಬಿಸಿಲು ಇರ್ಲಿ ಗಾಳಿ ಇರ್ಲಿ ಏನೇ ಹರಡೋದು ಹರಡ್ತಾನೆ ಇರುತ್ತೆ, ಅದು ಕೆಲಸ ಅದು ಮಾಡ್ತಾನೆ ಇರುತ್ತೆ. ನಾವು ಹಂಗೆ ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದ್ರು ಓದೋದನ್ನ ಬರೆಯೋದನ್ನ ಬಿಡಬಾರ್ದು ಅಂತ ನಮ್ಮ ಕೆಲಸನೇ ಓದೋದು ಬರೆಯೋದು ಅಂತೆಲ್ಲ ಹೇಳಿದ್ರು ಮ್ಯಾಮ್. ಆಮೇಲೆ ಒಂದು ಗ್ರೂಪ್ ಫೋಟೋ ತಗೊಳ್ಳೋಣ ಅಂತ ಕರೆದ್ರು. ಸೇಮ್ ಮ್ಯಾಮ್ ಕೈಯಲ್ಲಿ ಇವಾಗ ನಿಮ್ಮ ಕಣ್ಣಿಗೆ ಹೆಂಗೆ ಕಾಣಿಸ್ತಿದ್ಯೋ ಹಂಗೆ ಸೇಮ್ ವಿಂಡ್ ಟವರ್ ಫೋಟೋ ಅಟ್ಯಾಚ್ ಮಾಡೋದು. ಫೋಟೋ ಅಟ್ಯಾಚ್ ಮಾಡ್ತಾರೆ ನೋಡಿ ಮ್ಯಾಮ್. ಮೆಮೊರೀಸ್, ಕಾಲೇಜ್ ಮೆಮೊರೀಸ್ ಅಂತ ಹೇಳಿದ್ರು ಮ್ಯಾಮ್. ಅಷ್ಟೇ ಆಗಿ ಸಿಚುವೇಶನ್. ಅದು ಮ್ಯಾಮ್ ಕೈಯಿಂದ ಇವಳ ಕೈ ಬರ್ತಿದ್ದಾಗ ಕ್ಲಾಸ್ ಎಲ್ಲ ಕೈಯೆಲ್ಲ ನನಗೆ ಗೊತ್ತಿಲ್ಲ, ನಾನು ಹಿಂಗೆ ಇಟ್ಕೊಂಡು ಫೋಟೋದೊಳಗೆ ಮುಳಗೋಗ್ಬಿಟ್ಟೆ. ಆಮೇಲೆ ಹಿಂಗೆ ನೋಡ್ತಿದ್ದೀನಿ ಕೈಯಲ್ಲಿ ಫ್ಲವರೇ ಇಲ್ಲ. ಪಕ್ಕದಲ್ಲಿ ಇದ್ದವರೆಲ್ಲ ಫೋಟೋ ತಕೊಂತ ಇದ್ದಾರೆ. ಅಷ್ಟು ಚೆನ್ನಾಗಿದೆ ಫ್ಲವರ್. ಬಟ್ ಇಷ್ಟು ಹೆಸರು ಒಂದು ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ. ನೋಡೋಕ್ಕೋಸ್ಕರ ಆದರೂ ಕುವೆಂಪು ಮನಕ್ಕೆ ಬರ್ತಾರೆ ನಮ್ಮ ಕಾಲೇಜ್ ಅಂದರೆ ನಮ್ಮ ಸೆಕ್ಷನ್. ಅಲ್ಲಿ ನಮಗೆ ಸರ್ಕಸ್ ಮಾಡಿ